ಎರಡು ಇನ್ಸಿಡೆಂಟ್ನ ನಾನು ನೆನಪಿಸ್ತೀನಿ. ಲಾಸ್ಟ್ ಟೈಮ್ ಏರ್ ಶೋ ಆಗಬೇಕಾದಂಥ ಸಂದರ್ಭದಲ್ಲಿ ಆನಂದ್ ಮಹೇಂದ್ರ ಅವ್ರು ಬಂದಿದ್ರು. ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಅವರೊಂದು ಗುಡ್ ಬೈ ಬೆಂಗಳೂರು ಅನ್ನೋ ಥರದಲ್ಲಿ ಟ್ವೀಟ್ ಮಾಡಿದ್ರು. ಈ ಸಲದ ಏರ್ ಶೋ ನೋಡಿಬೇಕಾದಂಥ ಸಂದರ್ಭದಲ್ಲಿ ಜರ್ಮನಿಯ 15 ಜನ ಪೈಲಟ್ಸ್ಗಳು ಅಟೆಂಡ್ ಮಾಡೋಕ್ಕಾಗದೇ ಇರುವಂಥ ಸನ್ನಿವೇಶ. ಸೊ ಒಂದು ಕಡೆಗೆ ವೆಹಿಕಲ್ಗಳ ಮೂವ್ಮೆಂಟ್ ಜಾಸ್ತಿ ಆಗ್ತದೆ, ಮತ್ತೊಂದು ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅದೇ ರೀ ನೋಡಿ, ಮೆಟ್ರೋದು ರೇಟ್ ಇನ್ಕ್ರೀಸ್ ಮಾಡಿದ್ರು. ಮೆಟ್ರೋ ರೇಸ್ ಇನ್ಕ್ರೀಸ್ ಮಾಡಬೇಕು, ಯಾರು ಮಾಡಬಾರ್ದು ಅಂದರೆ ಸರಿಯಲ್ಲ. ಅದೇ ಮಾಡಬೇಕಾದ್ರೆ ಒಂದು ಇಂಪ್ಯಾಕ್ಟ್ ಅನಾಲಿಸಿಸ್ ಮಾಡಬೇಕು. ಇಂಪ್ಯಾಕ್ಟ್ ಅನಾಲಿಸಿಸ್ ಏನು? ನಾನು ಈ ರೀಟಲ್ಲಿ ಹೋಗ್ತಾ ಇದ್ದೀನಿ, ನಾನು ಇವಾಗ 20 ರೂಪಾಯಿ ಕಟ್ತಾ ಇದ್ದರೆ ಅವ್ರಿಗೆ 40 ರೂಪಾಯಿ ಆಗಿಬಿಡಿದ್ರೆ 100% ಇನ್ಕ್ರೀಸು. 20 ರೂಪಾಯಿ ಇದೆ 30 ರೂಪಾಯಿ ಮಾಡಿ, ಪರವಾಗಿಲ್ಲ. ಯಾಕೆ 40 ರೂಪಾಯಿ ಮಾಡ್ತೀರಾ? ಈ ಥರ ಮಾಡಿಬಿಟ್ಟು ಜನರಿಗೆ ಡಬಲ್ ಆಗಿಬಿಟ್ಟಿದೆ. ಅದು ಕಮ್ಮಿ ಮಾಡಿ. ನೀವು 30% ಜಾಸ್ತಿ ಪರ್ಸೆಂಟ್ ಮಾಡಿ, 2 ವರ್ಷಕ್ಕೆ ಒಂದ್ಸಲಿ 4-5% ಮಾಡಿ. ಯಾಕೆಂದ್ರೆ ಅದಕ್ಕೆ ದುಡ್ಡು ಬೇಕು, ಯಾರು ಫ್ರೀ ಕೊಡಿ ಅಂತ ಹೇಳಲ್ಲ. ಅದು ಮಾಡಿ, ಪರವಾಗಿಲ್ಲ. ಡಬಲ್ ಮಾಡಿದ್ದಾರೆ, ಅದೊಂದು ಇಂಪ್ಯಾಕ್ಟ್ ಅನಾಲಿಸಿಸ್ ಮಾಡೋಕ್ಕಾಗಲ್ವಾ? ಈಗ ಇದು BMR ನಮ್ಮದು ಮೆಟ್ರೋ DK ಶಿವಕುಮಾರ್ ಕೇಳಬೇಕಾಯ್ತು, ಏನಪ್ಪ ಇಂಪ್ಯಾಕ್ಟ್ ಇದು ಅವ್ರ ಮೀಟಿಂಗ್, ಏನಪ್ಪ ಇಂಪ್ಯಾಕ್ಟ್, ಯಾಕೆ ಇಂಪ್ಯಾಕ್ಟ್ ಚೇಂಜ್ ಮಾಡೋಕ್ಕಾಯ್ತು. ಓವರ್ ಸೈಡ್ ಬೇಕು. ಮಿನಿಸ್ಟರ್ ಅಂದರೆ ಬೆಂಗಳೂರಲ್ಲಿ ಏನಾಗುತ್ತೆ ಅವ್ರ ಕೈಲಿ ಬರುತ್ತೆ, ಅವ್ರು ಮಾಡಬೇಕು. ಅದಕ್ಕೆ ನಾನು ನಿಮ್ಮ TV ಚಾನಲ್ ಪ್ರಾರ್ಥನೆ ಮಾಡ್ತೀನಿ, ನೀವೆಲ್ಲ DK ಶಿವಕುಮಾರ್ ಪ್ರಾರ್ಥನೆ ಮಾಡ್ತೀನಿ, ಸರ್ ನೀವು ಒಬ್ಬರು ಭಾಳ ಒಂದು ಸ್ಟ್ರಾಂಗ್ ಮಿನಿಸ್ಟರು, ನಿಮಗೆ ಒಂದು ಆಂಬಿಷನ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ನಿಮಗೆ ಆಂಬಿಷನ್ ಇದೆ. ನೀವು ಬೆಂಗಳೂರು ಬಗ್ಗೆ ಸಮಸ್ಯೆ ನೀವು ಸರಿ ಮಾಡಿ, ಒಂದು ನೆಕ್ಸ್ಟ್ 30 ಡೇಸ್ ಒಂದು ಹ್ಯೂಜ್ ಕ್ಲೀನಪ್ ಮಾಡಿ, ಕ್ಲೀನಪ್ ಬ್ಯಾಂಗ್ಳೂರ್ ಅಂತ ಮಾಡಿ. ಫುಟ್ಪಾತ್ ಎಲ್ಲ ಸರಿ ಮಾಡಿರಿ, ಜನರು ಕೆಲಸ ಮಾಡ್ತಾರೆ. ಒಂದು ಬಸ್ಸು ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಮಾಡಿ, 5,000 ಬಸ್ಸು ಆರ್ಡರ್ ಮಾಡಿ, ಆ ದುಡ್ಡೆಲ್ಲ ಸಿಕ್ಕತ್ತೆ, ಬ್ಯಾಂಕಿಂದ ಲೋನ್ ತೊಗೊಂಡು ಮಾಡಿ, ಏನೂ ಆಗಲ್ಲ. ಆಮೇಲೆ ಮೆಟ್ರೋಗೆ ಮೀಟಿಂಗ್, ವಾರಕ್ಕೊಂದ್ಸಲಿ ಮೀಟಿಂಗ್ ಮಾಡಿಬಿಟ್ಟು ಕೆಲಸ ಬೇಗ ಮಾಡಿಸಿ. ಈ ಥರ ಒಂದು 4 ಸಲ ಮಾಡಿದ್ರೆ 2 ತಿಂಗಳು 3 ತಿಂಗಳಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ.